ನಮಸ್ಕಾರ ಸರ್. ನಮಸ್ಕಾರ ರೀ. ನಿಮ್ಮ ಊರು ರೀ? ನಮ್ಮೂರು ಗೌಡಳ್ಳಿ ರೀ. ಗೌಡಳ್ಳಿ, ದೊಡ್ಡಬಳ್ಳಾಪುರ ತಾಲೂಕು. ದೊಡ್ಡಬಳ್ಳಾಪುರ ತಾಲೂಕು, ಬ್ಯಾಂಗ್ಳೂರು ರೂರಲ್ ರೀ. ಓಕೆ. ನಿಮ್ಮದು ಈಗ ದ್ರಾಕ್ಷಿ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ಇದಕ್ಕೆ ಕನ್ಸಲ್ಟೆಂಟ್ ಸಂತೋಷ್ ಸರ್ ಕೊಟ್ರ, ಅವ್ರ ಮುಖಾಂತರ ಕೇಳೋಣ ಏನೇನು ನಿಮಗೆ ಇದು ಮಾಡ್ರ. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ನಿಮ್ಮ ಊರು ರೀ? ನಮ್ಮದು ಜಮಖಂಡಿ ತಾಲೂಕು ಚಿಕ್ಕಲಿಗೆ ಅಂತ. ಜಮಖಂಡಿ ತಾಲೂಕು ಚಿಕ್ಕಲ್ಗಿ. ನೀವು ಇಲ್ಲಿ ಬೆಂಗಳೂರದಾಗ ಇದು ಪ್ಲಾಟ್ ನೋಡ್ತೀರಿ, ದೊಡ್ಡಬಳ್ಳಾಪುರ ಈ ಸಿಟಿಯಲ್ಲಿ. ಬರೀ ಇದಕ್ಕೆ ಏನೇನು ಕೊಟ್ಟಿರಿ ಅವ್ರಿಗೆ ಜರ ಮಾತಾಡ್ಸ್ರಿ ರೈತರಿಗೆ. ಏನೆಲ್ಲ ಕೆಲ್ಸರ ಫಸ್ಟ್ ಹೆಂಗಿತ್ತು ಮರ್ರಿ ಇದು ಅವ್ರ ಮುಖಾಂತರ ಕೇಳಿ. ಮಣಿ ಉದುರೋಗೋದು. ಅವರಿಗೆ ಕಾಳ ಸೆಟ್ಟಿಂಗ್ ಸರಿಯಾಗಿ ಆಗ್ತಿದಲ್ಲ. ಇದು ಕಾಳು ಉದುರುತ್ತಿತ್ತು, ಭಾಳ ಕಾಳು ಉದುರದ ಪ್ರಾಬ್ಲಮ್ ಇತ್ತು. ಹಿಂಗಾಗಿ ನಾ ಏನ್ಲ ಒಂದು ಸ್ವಲ್ಪ ಸಜೆಷನ್ ಕೊಟ್ಟ ಈ ಥರ ಬರೋಂಗೆ ಮಾಡೀನಿ. ಅವ್ರ ಮುಖಾಂತರ ನಾ ಹೇಳ್ತಾರೆ, ನೀವು ಕೇಳ್ರಿ ಅವ್ರನ್ನ. ನಮಸ್ಕಾರ ಸರ್. ನಮಸ್ಕಾರ ರೀ. ನಿಮಗೆ ಇವ್ರು ಮೊದಲ ಸ್ವಲ್ಪ ನೀವು ಪ್ಲಾಟ್ದಾಗ ಇವ್ರು ಬಂದಿರು, ಆ ಸಿಸ್ಟಮ್ದಲ್ಲಿ ನಿಮಗೆ ಇವರು SP ಕೆಲವೊಂದು ಪ್ರಾಡಕ್ಟ್ ಕೊಟ್ಟಿರು, ಸಜೆಷನ್ ಮಾಡಿರು. ಅದ್ರ ರಿಸಲ್ಟ್ ನಿಮಗೆ ಹೆಂಗೆ ಅನಿಸ್ತು? ತುಂಬಾ ಚಲೋ ಇದೆ ರೀ. ಚೆನ್ನಾಗಿದೆ. ನೀವು ಏನೇನು ಪ್ರಾಡಕ್ಟ್ ಯೂಸ್ ಮಾಡಿರಿ ಇದಕ್ಕೆ? 0052, ಹಾಂ, 006020, ಹಾಂ, ಮತ್ತೆ ಇವಾಗ ಮತ್ತೆ ಇನ್ನೊಂದು ಪ್ರಾಡಕ್ಟ್ ತೊಗೊಳಕ್ ಕೇಳಿದ್ದೀನಿ, ಸೈಜಿಂಗ್ ಬರೋಕ್ಕೆ 0072 ತೊಗೊಳಕ್ ಕೇಳಿದ್ದೀನಿ. ಓಕೆ ಓಕೆ. ನೀವು ಎಲ್ಲ ಇವು ಪ್ರಾಡಕ್ಟ್ ಬಳಸ್ಕೊಂಡು ಚೆನ್ನಾಗಿದ್ದೀರಿ? ಚೆನ್ನಾಗಿದೆ ರೀ. ಇದು ಪ್ಲಾಟು ಚೆನ್ನಾಗಿದೆ. ಚೆನ್ನಾಗಿದೆ, ಪ್ಲಾಟು ಚೆನ್ನಾಗಿದೆ. ಇದು ಖರ್ಚಿನಾಗ ವರ್ಷ ನೀವು ಗೊಬ್ಬರ ಕೊಡ್ತಿದ್ರಿ, ಆ ಖರ್ಚಿನಲ್ಲಿ ಈ ಖರ್ಚಿನಲ್ಲಿ ಏನು ವ್ಯತ್ಯಾಸ ಇದೆ? ಸ್ವಲ್ಪ ಉಳಿಯುತ್ತೆ, ಒಂದು ಅರ್ಧ ಭಾಗ ಉಳಿಯುತ್ತೆ. ಅರ್ಧ ಭಾಗ ಉಳಿತಿದೆ. ಮೊದಲು ನಾವು ಇದು ಸೀಮೆ ಗೊಬ್ಬರ ಕೊಡ್ತಾ ಇದ್ವಿ ರೀ. 0050 ಕೊಡ್ತಾ ಇದ್ವಿ, ಮತ್ತೆ 5234 ಕೊಡ್ತಾ ಇದ್ವಿ, ಇನ್ನ 1345 ಕೊಡ್ತಾ ಇದ್ವಿ. ಈ ಸರಿ ನಾವೇನು ಕೊಟ್ಟಿಲ್ಲ ರೀ ಅದನ್ನ. ಬರೀ ಇವರು SP ಆಗ್ರೋಟೆಕ್ದು 5234 ಮತ್ತೆ 6020 ಕೊಟ್ಟಿದ್ದೀವಿ. ಇವಾಗ ಮತ್ತೆ ಇನ್ನೊಂದು ಕ್ಯಾನು ಇದಕ್ಕೆ 072 ಕೊಡೋಣ ಅನ್ಕೊಂಡಿದ್ದೀವಿ. ಖರ್ಚಿನಲ್ಲಿ ನಿಮಗೆ ಉಳಿತಾಯ ಇದೆ. ಉಳಿಯುತ್ತೆ. ಓಕೆ. ಅಂದ್ರೆ ನೀವು ನಮ್ಮ ಪ್ರಾಡಕ್ಟ್ ವಾಪರಿಸಿ ಸಮಾಧಾನ ಇದ್ರಿ? ಸಮಾಧಾನ ಇದೆ ರೀ. ಓಕೆ. ಮಂದಿಗೆ ಸಂತೋಷ್ ಸರ್ ಕನ್ಸಲ್ಟಿಂಗ್ ಬಗ್ಗೆ ಏನು ಹೇಳೋ ಇಷ್ಟಪಡ್ತೀರಿ? ತುಂಬ ಒಳ್ಳೆಯವ್ರಿ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು GS ಶೆಡ್ಯೂಲ್ ಎಲ್ಲ ನಮ್ಗೆ ಹೇಳ್ಕೊಟ್ರು. GS ಶೆಡ್ಯೂಲ್ ನಮ್ದೆಲ್ಲ ಬೇರೆ ಬೇರೆ ಥರ ಇತ್ತು, ನಮ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಇವ್ರ ಕಡೆ ಸರ್ ಮತ್ತೆ ನಿಮಗೆ ನಾ ಹೇಳಿದ ತಕ್ಷಣ ನಿಮ್ಗೆ ನಂಬಿಕೆ ಇತ್ತಾ ಕಾಳ ಜರ್ಸೋ ನಿಂದ್ರಿಸ್ತಾರ ಅಂತ ಹೇಳಿ? ಚಾಲೆಂಜ್ ತಗೊಂಡು ಹೋಗಿದ್ದೆ. ಚಾಲೆಂಜ್ ತಗೊಂಡು ಹೋಗಿದ್ದೆ. ನಾವು ನಿಲ್ಲಿಸಕ್ ಆಗಲ್ಲ ನೀವು ಅನ್ಕೊಂಡು ನಾನು ಅನ್ಕೊಂಡೆ. ಆದ್ರೂ ಒಂದ್ಸಲಿ ಪ್ರಯತ್ನ ಮಾಡೋಣ, ಎಲ್ಲ ಮಾಡಿದ್ವಲ್ಲ ಅಂದ್ಬಿಟ್ಟು ಮತ್ತಿರ್ಗಾ ಇವ್ರು ನಂಬಿಟ್ಟು ನಂಬಿಕೆ ಇಟ್ಟು ಇವ್ರ ಮೇಲೆ ಮಾಡಿದ್ವಿ. ಅದು ಸಕ್ಸಸ್ ಆಗಿದೆ ರೀ. ನಿಮಗೆ ಇದು ಸೂಪರ್ ಸೋನೆಕರಿ. ನಿಮಗೆ ಇವ್ರದ್ದು ಪರಿಚಯ ಮಾಡಿದವರು ನಿಮ್ಮ ಫ್ರೆಂಡ್ರು ನಾಗರಾಜ್ ಸರ್? ಫ್ರೆಂಡ್ ನಾಗರಾಜ್ ಸರ್ ಮತ್ತೆ ನಮ್ಮ ಮಹೇಶ್ ಚೌಕೊಂಡಿ ಅವರು ಪರಿಚಯ ಮಾಡಿಸಿದ್ರು. ಧನ್ಯವಾದ. ಧನ್ಯವಾದ.